हरिः ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्दशे वेदाद्यधिकरणे तस्मिन् वेदाद्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पञ्चविंशं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहञ्च प्राप्य प्रकृतम् पंचविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे श्रीमच्छंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। ॐ शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं चतुर्दशं वेदाद्यधिकरणम्। ॐ वेदाद्यर्थभेदात् ॐ वेदाद्यर्थभेदात्। ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡಿದ್ದೇವೆ. ಈಗ ಈ ಅನ್ವಯ ಮಾತ್ರ ನೋಡಿ ಪ್ರಕೃತ ಭಾಷ್ಯ ಭಾಗವನ್ನ ವಿಚಾರ ಮಾಡೋಣ. वेदाद्यर्थभेदात् वेदादीनाम् अर्थभेदात्
ವೇದಾದೀನಾಂ ಆದೀನಾಂ ಇತ್ಯುಕ್ತೆ ಕಿಂ ವೇದ ಪ್ರವರ್ಗ್ಯಾದೀನಾಂ ವೇದಾದೀನಾಂಚ ಪ್ರವರ್ಗ್ಯಾದೀನಾಂಚ ವಿದ್ಯಾತೋ ನ ಉಪಸಂಹಾರಃ ಕುತಃ ಅರ್ಥಭೇದಾತ್ ವೇದ ಪ್ರವರ್ಗ್ಯ ಮುಂತಾದವುಗಳಲ್ಲಿ ಪಠಿತವಾಗಿರುವ ಮಂತ್ರಗಳಿಗೆ ಅಲ್ಲಿ ವೇದದಲ್ಲಿ ವೇದ ಪ್ರಕರಣದಲ್ಲಿ ಮಂತ್ರಗಳು ಪಠಿತವಾಗಿವೆ. ಮತ್ತೆ ಈ ಕೆಲವು ಪ್ರವರ್ಗ್ಯಾದಿಗಳಲ್ಲಿ ಮಂತ್ರವು ಪಠಿತವಾಗಿದೆ. ಇಲ್ಲಿ ಒಂದಕ್ಕೊಂದು ವೇದ ಮಂತ್ರ ಮತ್ತೆ ಪ್ರವರ್ಗ್ಯ ಮಂತ್ರ ಇದು ಪಠಿತವಾಗಿದೆಯಲ್ಲ ಮಂತ್ರಕ್ಕೆ, ಅದಕ್ಕೆ ಒಂದಕ್ಕೊಂದು ಅವಕಾಶವಿದೆ. ಆ ಮಂತ್ರಗಳಿಗೆ ಈ ಒಂದು ಪರಸ್ಪರ ಉಪಸಂಹಾರ ಎಂಬುದಾಗಿ ಇದೆಯೇ. ಮತ್ತು ಈ ವೇದ್ಯ ಮಂತ್ರಗಳು ಏನಾಗಿವೆ ಅವು ಪ್ರವರ್ಗ್ಯ ಮಂತ್ರಗಳಿಗೆ ಮತ್ತು ಪ್ರವರ್ಗ್ಯ ಮಂತ್ರಗಳು ವೇದ್ಯ ಮಂತ್ರಗಳಿಗೆ ಇವೆರಡಕ್ಕೂ ಕೂಡ ಏನಾದರೂ ಕೂಡ ಅಂಗಾಂಗಿ ಭಾವವಿದೆಯೇ, ಇಷ್ಟನ್ನು ವಿಚಾರ ಮಾಡಬೇಕು. ಅಂಗಾಂಗಿ ಭಾವ ಅಂದ್ರೇನು? ಅದರ ಅಂಗವಾಗಿ ಮಾಡ್ತಕ್ಕಂಥದ್ದು. ವೇದ್ಯ ಮಂತ್ರ ಪ್ರಯೋಗ ಮಾಡ್ತಾನೆ, ಆ ಪ್ರಯೋಗ ಮಾಡುವುದಕ್ಕಿಂತ ಮುಂಚೆ ಪ್ರವರ್ಗ್ಯ ಮಂತ್ರಗಳನ್ನ ಅದರ ಒಂದು ಅಂಗವಾಗಿ ಪ್ರಯೋಗ ಮಾಡಬೇಕು ಅಂತ ಇದೆಯಾ? ಹೀಗೆ ಇಂಥವನ್ನೆಲ್ಲ ಕೂಡ ಈಗ ನಾವು ವಿಚಾರ ಮಾಡುತ್ತೇವೆ. ಬಹಳ ಬಹಳ ಮುಖ್ಯವಾದದ್ದಿದು. ಯಾಕೆ ಅಂತಂದ್ರೆ ಇದುವರ ತನಕ ನಾವು ಏನು ಮಾಡಿದ್ವಿ? ಇದುವರ ತನಕ ಯಾವುದೋ ಒಂದು ಲೋಕಾರೂಢಿಯಾಗಿ ಸತ್ಕರ್ಮ ಅಭ್ಯುದಯಕ್ಕೆ ಒಂದು ಅಭ್ಯುದಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಥವಾ ನಿಶ್ರೇಯಸಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎಂಬತಕ್ಕಂತಹ ಕರ್ಮಗಳ ವಿಚಾರವನ್ನು ನಾವು ಮಾಡಿದೆವು. ಈಗ ನಾವೇನು ಮಾಡ್ತಾ ಇದ್ದೇವೆ? ಈ ವೇದಗಳಲ್ಲಿ ಕೆಲವು ಕಡೆ ಏನಪ್ಪ ಈ ಥರ ಮಂತ್ರಗಳು ಇವೆಯೇ ಅನ್ನುವಂಥ ಮಂತ್ರಗಳು ಕೆಲವಿವೆ. ಇಲ್ಲ ಅಂತ ಇಲ್ಲ. ಏನು ವೇದಗಳಲ್ಲಿ ಈ ತರಹ ಮಂತ್ರಗಳು ಇದೆಯೇ ಎಂಬತಕ್ಕಂಥ ಪ್ರಶ್ನೆ. ಅಂತಹ ಮಂತ್ರಗಳಿಗೆ ಇಲ್ಲಿ ಒಂದು ವೇಳೆ ಅದು ಒಂದೇ ಪ್ರಕರಣದಲ್ಲಿ ಪಠಿತವಾಗಿದ್ದರೆ ಅದನ್ನು ಇಲ್ಲಿ ನಾವು ಉಪಸಂಹಾರ ಮಾಡಿಕೊಳ್ಬೇಕಾ ಬೇಡವಾ ಅಂತ. ಅದೇನು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಈ ವಿದ್ಯೆಗೆ ಅಂತಂದ್ರೆ ಈ ಒಂದು ಪರಮಾರ್ಥ ಸಾಧನಕ್ಕೆ ಆತ್ಮವಿದ್ಯೆಗೆ ಅದು ಸಹಕಾರಿ ಎಲ್ಲ. ಅದು ಅದೇ ಬೇರೆ ಇದೇ ಬೇರೆ, ಪ್ರಕರಣವೇ ಬೇರೆ. ಆದರೆ ಒಂದೇ ಕಡೆ ಹೇಳಿಬಿಟ್ಟಿದ್ದಾರೆ. ಎರಡೂ ಬೇರೆ ಬೇರೆ. ಅದರ ಒಂದು ಫಲಿತಾಂಶನೇ ಬೇರೆ, ಇದರ ಫಲಿತಾಂಶನೇ ಬೇರೆ, ಅದರ ಉಪಯೋಗವೇ ಬೇರೆ, ಇದರ ಉಪಯೋಗವೇ ಬೇರೆ. ಮತ್ತು ಎರಡಕ್ಕೂ ಕೂಡ ಹೇಗೆ ಸಂಬಂಧ ಅಂದರೆ ಪೂರ್ವ ಪಶ್ಚಿಮ ಸಂಬಂಧ ಅಷ್ಟೇ. ಹೀಗಿರುವಾಗ ಏನಾಗಿದೆ, ಅದನ್ನ ಒಂದೇ ಕಡೆ ಹೇಳಿಬಿಟ್ಟಿದ್ದಾರೆ. ಇಂತಹ ವಿರೋಧ ಅರ್ಥ ಬರತಕ್ಕಂಥ ವಿರೋಧ ಪ್ರಯೋಜನವುಳ್ಳ ಈ ಮಂತ್ರಗಳನ್ನ ಒಂದು ಕಡೆ ಹೇಳಿಬಿಟ್ಟಿದ್ದಾರೆ. ಈ ಒಂದು ಕಡೆ ಹೇಳಿರೋದ್ರಿಂದ ನಾವು ಅದನ್ನೂ ಕೂಡ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕೇ ಅಥವಾ ಇದಕ್ಕೆ ಅಂಗವಾಗಿ ಅದನ್ನು ತೆಗೆದುಕೊಳ್ಳಬೇಕೇ, ಇವನ್ನೆಲ್ಲ ವಿಚಾರ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಹಾಗಾಗಿ ವಿಚಾರ ಮಾಡೋಣ ಅಂದಾಗ ಅರೆ ವಿಚಾರ ಮಾಡೋದಕ್ಕೆ ಏನಿದೆ, ವಿಚಾರ ಮಾಡಬೇಕಾದ್ದೇ ಇಲ್ಲವಲ್ಲ. ಯಾಕೆ ಅಂತಂದ್ರೆ ನೋಡಿ, ಎಲ್ಲಿ ಆತ್ಮವಿದ್ಯೆಯನ್ನು ಹೇಳಿದ್ದಾರೋ ಆತ್ಮವಿದ್ಯೆ ಪ್ರಕರಣ ಹೇಳಿದ್ದಾರೆ, ಅಲ್ಲೇ ಅದೇ ಪ್ರಕರಣದಲ್ಲೇ
ಏನ್ ಮಾಡಿದ್ದಾರೆ, ಈ ಮಂತ್ರವನ್ನು ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಏನಾಗುತ್ತೆ, ಈ ಒಂದು ಮಂತ್ರಗಳಾದ ಕೂಡಲೇ ಅದನ್ನೂ ಹೇಳಿಬಿಟ್ಟಿರುವುದರಿಂದ ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳ್ಬೇಕು. ಇಲ್ಲೇ ಎಲ್ಲಿ ಯಾಕೆ ಹೇಳ್ತಾ ಇದ್ರು, ಬೇರೆ ಕಡೆ ಹೇಳ್ತಾ ಇದ್ರು, ಸ್ವಲ್ಪ ದೂರ ಹೇಳ್ತಾ ಇದ್ರು, ಅದೇ ಬೇರೆ ಪ್ರಕರಣ ಮಾಡ್ಕೊಂಡು ಅದಕ್ಕೆ ಹೇಳ್ತಾ ಇದ್ರು. ಇಲ್ಲೇ ಯಾಕೆ ಹೇಳಬೇಕಾಗಿತ್ತು? ಇಲ್ಲೇ ಹೇಳಿರೋದ್ರಿಂದ ಇದಕ್ಕೆ ವಿಶೇಷ ಅರ್ಥವನ್ನು ಮಾಡಬೇಕು, ನಾವು ಇದನ್ನು ಕೂಡ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ನಮಗೆ ತೋರುತ್ತೆ. ಇದು ಲೋಕಾರೂಢಿಯಾಗಿರ್ತಕ್ಕಂಥದ್ದು ಮಾತು. ಇದಕ್ಕೆ ನಿಗಮನ ಏನು, ಇದಕ್ಕೆ ನಿರ್ಧಾರ ಏನು, ತೀರ್ಮಾನ ಏನು ಅಂಬತಕ್ಕಂಥದ್ದೆಲ್ಲವನ್ನೂ ಕೂಡ ಇಲ್ಲಿ ವಿಚಾರ ಮಾಡಿದ್ದಾರೆ. ಇಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಬೇಕು. ನೆನ್ನೆ ಕೆಲವನ್ನು ಹೇಳಿದೆ, ಇಲ್ಲಿ ಪೂರ್ಣವಾಗಿ ನಾವು ಇದನ್ನು ಒಳಹೊಕ್ಕೊಳ್ಳೋದೇನು ಬೇಡ. ಮೀಮಾಂಸಾ ನ್ಯಾಯವನ್ನೆಲ್ಲ ತೆಗೆದುಕೊಂಡು ಮಾಡೋದು ಬೇಡ. ನಾನು ನೆನ್ನೆ ಹೇಳಿದ್ನಲ್ಲ, ವ್ಯಾಖ್ಯಾನಗಳಲ್ಲಿ ಇದಕ್ಕೆ ವಿಸ್ತೃತವಾದ ವ್ಯಾಖ್ಯಾನ ಬರೆದಿರ್ತಕ್ಕಂಥವರು ಈ ಅಪ್ಪಯ್ಯ ದೀಕ್ಷಿತರು ಅಂತವರು. ಅವರೇನು ಅಪ್ಪಯ್ಯ ದೀಕ್ಷಿತರು ಬೇರೆ ಅಲ್ಲ, ಸರಸ್ವತಿ ಬೇರೆ ಅಲ್ಲ ಅಂತ ಹೇಳ್ತಾರೆ. ಅಪ್ಪಯ್ಯ ದೀಕ್ಷಿತರು ಈ ಒಂದು ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಭಾಷ್ಯಕ್ಕೆ ಅಂತಂದರೆ ಅವರು ಈ ಭಾಷ್ಯಕ್ಕೆ ನೇರವಾದ ವ್ಯಾಖ್ಯಾನ ಇದಕ್ಕೆ ನಮಗೆ ಈ ಭಾಮತಿಯಲ್ಲಿ ಸಿಕ್ಕತ್ತೆ, ಮತ್ತು ಕಲ್ಪತರಲ್ಲಿ ಸಿಕ್ಕತ್ತೆ, ಇವೆಲ್ಲ ಸಿಕ್ಕತ್ತೆ. ಇದರ ಮೇಲೆ ಕಲ್ಪತರೂ ಅಷ್ಟೇ ಭಾಮತಿ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಇದೂ ಅಷ್ಟೇ, ಯಾವುದೋ ಪರಿಮಳ ಅಂತಕ್ಕಂಥದ್ದು ಈ ಇವ್ರದ್ದು ಅಪ್ಪಯ್ಯ ದೀಕ್ಷಿತರದು ಕಲ್ಪತರು ಪರಿಮಳ ಅಂತ ಹೇಳ್ತಾರೆ. ಅದು ಈ ಒಂದು ಉಪವ್ಯಾಖ್ಯಾನ ಥರ ಇದೆ. ಈ ಒಂದು ಭಾಮತಿ ಮೇಲೆ ಅಲ್ಲಿ ತಗೊಂಡು ಅದು ವ್ಯಾಖ್ಯಾನ ಮಾಡಿದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ಏನು ತೊಂದರೆ ಇದೆ. ಅಲ್ಲಿ ಅವರು ವಿಸ್ತಾರವಾಗಿ ಎಲ್ಲ ಮೀಮಾಂಸಾ ನ್ಯಾಯ, ಮೀಮಾಂಸಾ ವಾಕ್ಯ, ಮೀಮಾಂಸಾ ಸೂತ್ರಗಳು ಎಲ್ಲವನ್ನು ಉದ್ಧಾರ ಮಾಡಿ ಹೇಳಿದ್ದಾರೆ. ಅಷ್ಟು ಒಂದು ವಿಸ್ತಾರವಾಗಿರೋ ಬೇಡ, ಕೆಲವನ್ನು ಮಾತ್ರ, ಕೆಲವನ್ನು ಹೇಳಿದೆ. ಇನ್ನು ಕೆಲವನ್ನು ಎಲ್ಲಿ ಬರುತ್ತೋ ಅಲ್ಲಿ ನೋಡೋಣ. ಈಗ ಭಾಷ್ಯವನ್ನು ನೋಡೋಣ. ಭಾಷ್ಯ ನೋಡೋದಕ್ಕಿಂತ ಮುಂಚೆ ಒಂದು ಸಾರಿ ಆ ಒಂದು ಶ್ಲೋಕ ಇದೆಯಲ್ಲ ಅದನ್ನು ಹೇಳ್ಕೊಂಡು, ಶ್ಲೋಕ ಏನಾಗುತ್ತೆ, ಈ ಅಧಿಕರಣ ಮುಗಿಯೋವರೆಗೆ ಒಂದು ಕೊನೆ ಪಕ್ಷ ಒಂದು 4-5 ಸರಿದಾರು ನಾವು ಹೇಳಿಕೊಂಡ್ರೆ ಆ ಶ್ಲೋಕ ನಮಗೆ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ, ಸ್ಮೃತಿಯಲ್ಲಿ ನಿಲ್ಲುತ್ತೆ. ಆಗ ನಮಗೆ ಈ ಅಧಿಕರಣದ ಅರ್ಥ ಚೆನ್ನಾಗಿ ಆಗುತ್ತೆ. ಈಗ ಈ ಶ್ಲೋಕ ಹೇಳ್ಕೊಂಡ್ರೆ ಬರೀ ಕೇವಲ ಬಂದು ಈ ಸಂಶಯ ಪೂರ್ವಪಕ್ಷ ಮಾತ್ರ ಹೇಳ್ಕೊಳ್ಳೋಣ, ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಪೂರ್ವಪಕ್ಷ ಗೊತ್ತಾಗಿದ್ದೀರ ನಮಗೆ. ನೋಡಿ, ವೇದ್ಯ ಮಂತ್ರ ಪ್ರವರ್ಗ್ಯಾದಿ, ವೇದ್ಯ ಮಂತ್ರ ಮತ್ತು ಪ್ರವರ್ಗ್ಯ ಇವೆರಡು ಇದೆಯಲ್ಲ, ವಿದ್ಯಾಂಗಂ ಅಥವಾ ನತು, ಇದು ವಿದ್ಯೆಗೆ, ಆತ್ಮವಿದ್ಯೆಗೆ, ಅಲ್ಲೇ ಹೇಳಿದ್ದಾರಲ್ಲ ಆತ್ಮವಿದ್ಯೆಗೆ ಉಪನಿಷತ್ತಿನಲ್ಲಿ ಆತ್ಮವಿದ್ಯೆಗೆ ಅಂಗವಾಗಿದೆಯೇ ಅಲ್ಲವೇ? ಯಾಕೆ ಸಂಶಯ ಬಂತು? ಯಾಕೆ ಸಂಶಯ ಅಂದರೆ ಇಲ್ಲಿ ಆತ್ಮವಿದ್ಯೆಯನ್ನು ಹೇಳಿದ ಪಕ್ಕದಲ್ಲೇ ಇದನ್ನು ಹೇಳ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಏನಪ್ಪ ಇದರ ಅಂಗವಾಗಿದೆಯೇ ಇಲ್ಲವೇ ಅಂತ ಸಣ್ಣ ಉದಾಹರಣೆ ಕೊಡೋದಾದರೆ ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಪುಸ್ತಕ ಬರುತ್ತೆ, ದೊಡ್ಡ ಪುಸ್ತಕ, ಅದರಲ್ಲಿ ಏನಾಗಿರುತ್ತೆ, ಈ ಒಂದು ನಮ್ಮದಲ್ಲಿ ನೋಡಿ ಗೋರಖ್ಪುರ ಪುಸ್ತಕ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಈಗೇನೋ ಮಾಡ್ತಾರೆ ಬಿಡಿ, ಹಿಂದೆ ಏನೋ ಮಾಡ್ತಾಯಿದ್ರು, ಒಂದು 9 ಉಪನಿಷತ್ತನ್ನು ಅದರಲ್ಲಿ ಪ್ರಿಂಟ್ ಮಾಡಿರ್ತಾ ಇದ್ರು. 9 ಉಪನಿಷತ್ತಿನಲ್ಲಿ ಈಶಾವಾಸ್ಯ ಆದ ತಕ್ಷಣ ಅದು ಅರ್ಧ ಪೇಜಲ್ಲಿ ಮುಗಿದಿದ್ರೆ ಅರ್ಧ ಪೇಜ್ ಇನ್ನರ್ಧ ಪೇಜ್ ಬಿಟ್ಬಿಡ್ತಾ ಇದ್ರು. ಮುಂದಿನ ಭಾಗದಲ್ಲಿ ಕೇನ ಪ್ರಾರಂಭ ಮಾಡ್ತಾ ಇದ್ರು, ಕೇನ ಉಪನಿಷತ್ತು. ಆವಾಗ ಏನಾಗುತ್ತೆ, ಅದು ಬೇರೆ ಅಂತ ಗೊತ್ತಾಗುತ್ತೆ. ಒಂದು ಪಕ್ಷ ಆ ಒಂದು ಈಶಾವಾಸ್ಯ ಮುಗೀತು, ಈಶಾವಾಸ್ಯ ಮುಗಿದ ತಕ್ಷಣ ಅಜ್ಞಾನ ಯಸುಪಥಾರಾಯೇ ಮುಗೀತು. ಅದು ತಕ್ಷಣವೇ ಒಂದು ಲೈನ್ ಬಿಡದೆ ಕೇನೇಶಿತಂ ಪತ ಪ್ರೇಷಿತಂ ಮನಃ ಅಂತ ಪ್ರಾರಂಭ ಮಾಡಿಬಿಟ್ರೆ ನಮಗೇನಾಗುತ್ತೆ, ಓಹ್ ಈಶಾವಾಸ್ಯದ್ದೇ ಭಾಗ ಕಂಡಿದ್ದು, ಅದೇ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅನ್ಕೊಳ್ತಾರೆ. ಒಂದು ಪೇಜ್ ಬಿಟ್ಟಿಲ್ಲ. ಹಾಗೆ ಇಲ್ಲಿ ಈ ಆತ್ಮವಿದ್ಯೆ ಪ್ರಕರಣ ಆದ ತಕ್ಷಣ ಇದನ್ನು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಏನು, ಆತ್ಮವಿದ್ಯೆಗೆ ಸಂಬಂಧಪಟ್ಟಿದೆ ಅಂತ ನಾವು ತೋರುತ್ತೆ ಮುಂಚೆ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಂ ಅಥವಾ ನತು, ಮತ್ತೇನು ಅಲ್ಲೇ ಪಕ್ಕದಲ್ಲಿ ಹೇಳ್ಬಿಟ್ಟಿದ್ದಾರಲ್ಲ, ಆದರೆ ಸಂಬಂಧ ಇದೆ.
ವಿದ್ಯಾ ಸನ್ನಿಧಿ ಪಾಠೇನ, ವಿದ್ಯಾ ಸನ್ನಿಧಿಯಲ್ಲಿ ಹೇಳಿದ್ದಾರೆ. ವಿದ್ಯಾ ಸನ್ನಿಧಿ ಪಾಠೇನ ವಿದ್ಯಾಂಗೆ ಮಂತ್ರಕರ್ಮಣಿ. ವಿದ್ಯಾಂಗೆ ನಾನು ಹೇಳ್ತಾರೆ ದ್ವಿತೀಯ ವಿಭಕ್ತಿ. ವಿದ್ಯಾಚ ಅಂಗಂಚ ವಿದ್ಯಾ ಅವಿದ್ಯಾಂಗೆ. ವಿದ್ಯಾ ಅಂತ ನಾವು ಸ್ತ್ರೀಲಿಂಗ, ಅಂಗ ಅಂತ ಅನ್ನೋದು ನಪುಂಸಕಲಿಂಗ. ವಿದ್ಯಾಚ ಅಂಗಂಚ ವಿದ್ಯಾಂಗೆ. ಅದಕ್ಕೆ ತಕ್ಕ ಹಾಗೆ ಮಂತ್ರಕರ್ಮಣಿ ಅಂದ್ರೇನು? ಮಂತ್ರಶ್ಚ ಕರ್ಮಚ ಮಂತ್ರಕರ್ಮಣಿ. ಇದನ್ನು ವಿದ್ಯಾಂಗೆ, ವಿದ್ಯೆಗೆ ಅಂಗವಾಗಿ ಮಂತ್ರಕರ್ಮಣಿ. ಮಂತ್ರಕರ್ಮಣಿ ಅಂದ್ರೇನು? ಮಂತ್ರ ಅಂದ್ರೆ ವೇದ್ಯ ಮಂತ್ರ, ಕರ್ಮ ಅಂದ್ರೆ ಪ್ರವರ್ಗ್ಯ. ವೇದ್ಯ ಮಂತ್ರ ಮತ್ತೆ ಪ್ರವರ್ಗ್ಯ ಇದು ಕೂಡ ಈ ವಿದ್ಯೆಗೆ ಅಂಗವಾಗಿ ಬಂದಿದೆ ರೀ. ಯಾಕೆ ಅಂದ್ರೆ ಅದರ ಪಕ್ಷದಲ್ಲೇ ಹೇಳಿದ್ದಾರಲ್ಲ, ಆದ್ದರಿಂದ ಇದು ಪೂರ್ವಪಕ್ಷ. ಇಷ್ಟನ್ನು ನಾವು ಭಾಷ್ಯವನ್ನು ನೋಡೋಣ, ಅರ್ಥವಾಗುತ್ತೆ. ಆಮೇಲೆ ಮುಂದೆ ನೋಡೋಣ. ಒಂದು ನಿಮಿಷ. ಮುನ್ನೂರ 65ನೇ ಭಾಷ್ಯಭಾಗ. ಅಸ್ತಿ ಆಥರ್ವಣಿಕಾನಾಂ ಉಪನಿಷದಾರಂಭೆ ಮಂತ್ರ ಸಮಾಮ್ನಾಯ. ಈ ಅಥರ್ವೋಪನಿಷತ್ತಿನ ಪ್ರಾರಂಭದಲ್ಲಿ, ಅಥರ್ವ ವೇದದ ಉಪನಿಷತ್ತಿನ ಪ್ರಾರಂಭದಲ್ಲಿ ಕೆಲವು ಮಂತ್ರಗಳು ಆಮ್ನಾತವಾಗಿವೆ. ಮಂತ್ರಗಳು ಬಂದಿವೆ ಅಂತಂತೂ ಹೇಳಬಾರ್ದು, ಮಂತ್ರಗಳು ಬರೆದಿದ್ದಾರೆ ಅಂತ ಹೇಳಬಾರ್ದು. ಅದಕ್ಕೆ ಸರಿಯಾದ ಪದ ಏನು? ಆಮ್ನಾತವಾಗಿವೆ. ಆಮ್ನಾಯಗಳಲ್ಲಿ ಹೇಳಿರುವಂಥದ್ದು ಏನು ಹೇಳಿದ್ದಾರೆ, ಬರೆದಿದ್ದಾರಲ್ಲ, ಅದಕ್ಕೆ ಆಮ್ನಾತ. ಅದು ಆಮ್ನಾತವಾಗಿದೆ. ಆಮ್ನಾತವಾಗಿದೆ. ಏನು ಅಂತಂದ್ರೆ ಒಂದು ಮಂತ್ರ ಹೇಳ್ತಾರೆ ನೋಡಿ. ಇದು ಆಥರ್ವಣಿಕೆ ಹೇಳ್ತಕ್ಕಂಥ ಇದು ಅಂದ್ರೆ ಅಥರ್ವ ವೇದದಲ್ಲಿ ಬಂದಿರತಕ್ಕಂಥ ಮಂತ್ರ, ಉಪನಿಷತ್ತರ ಮಂತ್ರ. ಇದು ಎಲ್ಲಿ ಬಂದಿದೆ ಅಂತಕ್ಕಂಥದ್ದು ವ್ಯಾಖ್ಯಾನದಲ್ಲೂ ಇಲ್ಲ. ನಾನು ಹೇಳಿದ್ನಲ್ಲ, ಸುಮಾರು ವ್ಯಾಖ್ಯಾನ ನೋಡಿದೆ ನಾನು, ಎಲ್ಲೂ ಇಲ್ಲ ಅದು. ಇದು ಆಚಾರ್ಯ ಕಾಲದಲ್ಲಿ ಬಹುಶಃ ಇತ್ತು ಅಂತ ಕಾಣುತ್ತೆ. ಆಮೇಲೆ ಲುಪ್ತವಾಗಿ ಹೋಯ್ತು ಏನೋ ಗೊತ್ತಿಲ್ಲ. ಸರ್ವಂ ಪ್ರವಿಧ್ಯ ಹೃದಯಂ ಪ್ರವಿಧ್ಯ ಧಮನಿ ಪ್ರವೃಜ್ಯ ಶಿರೋಭಿ ಪ್ರವೃಜ್ಯ ತ್ರಿಧಾ ವಿಪೃಕ್ತ ಇತ್ಯಾದಿ. ನೋಡಿ, ಈ ಮಂತ್ರ ಅಲ್ಲಿ ಕಂಡು ಬರುತ್ತದೆ. ಆಮ್ನಾತವಾಗಿದೆ ಈ ಮಂತ್ರ. ಏನು ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕು ನಾವು. ಅಲ್ಲೇ ಈ ಉಪನಿಷತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ, ಸೇರ್ಕೊಂಡಿಲ್ಲ. ಆದರೂ ಕೂಡ ಈ ವ್ಯಾಖ್ಯಾನಗಳನ್ನು ನೋಡಿ ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಕೆಲವನ್ನ, ಇಲ್ಲಿ ಒಂದು ಪದ, ಒಂದು ವಾಕ್ಯವನ್ನು ನಾವು ಸೇರಿಸ್ಕೊಂಡ್ಬೇಕು. ಏನು ಅಂತಂದ್ರೆ ಇಲ್ಲಿ ಈ ಮಂತ್ರ ಪ್ರಯೋಗ ಮಾಡ್ತಾನಲ್ಲ, ಅವನು ಯಾರು ಅಂತಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ಅಭಿಚಾರಕರ್ತ. ಯಾರು? ಅಭಿಚಾರಕರ್ತ. ಏವಂ, ಹೀಗೆ ಪ್ರಾರ್ಥಯತೆ. ಅಭಿಚಾರಕರ್ತನು ಪ್ರಾರ್ಥನೆ ಮಾಡತಕ್ಕಂಥ ಮಂತ್ರ ಇದು. ಅಲ್ಲಿ ಬಂದಿರತಕ್ಕಂಥ ಮಂತ್ರ ಏನು? ಅಭಿಚಾರ ಅಂತಂದ್ರೆ ಇದು ಈ ಶತ್ರು ಸಂಹಾರ ಪ್ರಸಂಗದಲ್ಲಿ ಬರತಕ್ಕಂಥ ಪ್ರಯೋಗ ಮಾಡಬೇಕಾದ ಮಂತ್ರ. ಶತ್ರುವಿನ ಸಂಹಾರದಲ್ಲಿ ಅದು ಯಾವಾಗ ಬೇಕಾದರೂ ಆಗಬಹುದು. ತ್ವಷ್ಟೃ ಬಂದ, ಇಂದ್ರನನ್ನು ಸಂಹಾರ ಮಾಡಬೇಕು, ಮಂತ್ರ ಪ್ರಯೋಗ ಮಾಡ್ದ. ಮತ್ತೆ ಯಾವಾಗ ಕೃಷ್ಣ ಬಂದ, ಕಂಸನನ್ನ ವಧೆ ಮಾಡಬೇಕು, ಮಂತ್ರ ಪ್ರಯೋಗ. ಹೀಗೆ ಈ ಅಭಿಚಾರಕ್ಕೆ ಕರ್ಮ ಅಂತಂದ್ರೆ ಶತ್ರು ಸಂಹಾರ ಕರ್ಮ. ಈ ಶತ್ರು ಸಂಹಾರ ಕರ್ಮ ಅಂತ ಇದೆಯಲ್ಲ, ಅದರಲ್ಲಿ ಪ್ರಯೋಗ ಮಾಡತಕ್ಕಂಥ ಮಂತ್ರ ಇದು. ಆಮೇಲಿಂದ ಏನಾಯ್ತು, ಇದು ಆ ಶತ್ರು ಸಂಹಾರ ಕ್ರಮ ಮಾಡಾದ ಶತ್ರು ಕಾಲಕ್ರಮೇಣ ಏನಾಯ್ತು, ಇದನ್ನ ಈ ವಾಮಾಚಾರಕ್ಕೂ ಬಳಸೋಕೆ ಶುರು ಮಾಡ್ಕೊಂಡ್ಬಿಟ್ರು. ಅದು ಈಚೆಗೆ ಬಂದಿದ್ದು. ಮುಂಚೆ ಎಲ್ಲ ಇರಲಿಲ್ಲ. ವೇದಿಕ ಕಾಲದಲ್ಲಿ ಆಭಿಚಾರಿಕ ಕರ್ಮ ಅಂತಲೇ ಇದ್ದಿದ್ದು. ಆಭಿಚಾರಿಕ ಕರ್ಮ ಅಂದ್ರೆ ಶತ್ರು ದಮನ ಮಾಡತಕ್ಕಂಥ ಮಂತ್ರದಲ್ಲಿ ಬಂದಿರತಕ್ಕಂಥದ್ದು. ಅವನು ಪ್ರಾರ್ಥನೆ ಮಾಡ್ತಾನಂತೆ. ಏನ್ ಪ್ರಾರ್ಥನೆ ಮಾಡ್ತಾನೆ? ಸರ್ವಂ ಪ್ರವಿಧ್ಯ. ತನ್ನ ಶತ್ರು ಇದ್ದಾನಲ್ಲ, ಎಲೈ ದೇವತೆಯೇ, ನನ್ನ ಶತ್ರು ಇದ್ದಾನಲ್ಲ, ಅವನ ಸರ್ವಂ ಪ್ರವಿಧ್ಯ, ಅವನ
ಸರ್ವಂ ಅಂದರೆ ಅವನ ಎಲ್ಲ ಅಂಗವನ್ನೂ ಕೂಡ ಪ್ರವಿದ್ಯ. ಪ್ರವಿದ್ಯ ಅಂತಂದ್ರೆ ಏನು? ವಿದ್ಯ ಅಂತಂದ್ರೆ ಏನು? ದ್ವೈಧೀಕೃತ್ಯ ಅಂದ್ರೆ ಏನು? ಪ್ರಕರ್ಷೇಣ ದ್ವೈಧೀಕೃತ್ಯ. ಸೌದೆ ಹೊಡಿತಾರ ಕೊಳ್ಳಿ ಮಾಡಿ ಎರಡು ಸೀಳ ಆಗ್ಬಿಡುತ್ತೆ, ಅದಕ್ಕೆ ಪ್ರವಿದ್ಯ ಅಂತ ಹೆಸರು. ಪ್ರವಿದ್ಯ ಅಂದ್ರೆ ಅದು ಲೆಬಂತ. ಪ್ರವಿದ್ಯ ಅವನು ಎರಡು ತುಂಡು ಮಾಡಿ, ಮತ್ತೆ ಹೃದಯಂ ಪ್ರವಿದ್ಯ ಅವನ ಹೃದಯವನ್ನು ಎರಡು ತುಂಡು ಮಾಡಿ. ಅಪಪ ಧಮನೀಶ್ ಪ್ರವೃಜ್ಯ. ಧಮನಿ ಅಂದರೆ ರಕ್ತ ಹರಿತಕ್ಕಂಥ ನಾಡಿಗಳು, ರಕ್ತನಾಳ ಅಂತಾರಲ್ಲ ಅದು. ಅದನ್ನು ಪ್ರವೃಜ್ಯ, ಅದನ್ನು ಸೀಳಿ ಹಾಕಿಬಿಟ್ಟು, ಮತ್ತೆ ಶಿರೋಭಿಪ್ರವೃಜ್ಯ, ಶಿರಃ ಅಭಿಪ್ರವೃಜ್ಯ, ತಲೆಯನ್ನ ಜಜ್ಜಿ ಹಾಕಿ. ಪಾಪ ಏನು ಕೇಳೋದಕ್ಕೆ ಒಂಥರ, ಹೇಳೋದಕ್ಕೂ ಒಂಥರ ಇದಾಗಿದೆ. ಯಾವುದಿದು? ಶತ್ರು ಸಂಹಾರ ಮಂತ್ರ. ತಲೆ ಜಜ್ಜಿ ಹಾಕಿ, ಮತ್ತು ತ್ರಿಧಾ ವಿಪ್ರಕೃತ ವಿಪೃಕ್ತ ತ್ರಿಧಾ ವಿಪೃಕ್ತ ಅಂದ್ರೆ ಇವೆಲ್ಲ ಏನಾಗುತ್ತೆ? ಅವನ ತಲೆ 3 ಹೋಳಾಗಲಿ. ಇವೆಲ್ಲ ಹಿಂದೆ ನಾವು ಕಥೆಯಲ್ಲಿ ಕೇಳಿದೀವಲ್ಲ, ನಿನ್ನ ತಲೆ 3 ಹೋಳಾಗಲಿ ಅಂತ. 3 ಅಂತ ಪ್ರಾಧಾನ್ಯವೇನೋ ಗೊತ್ತಿಲ್ಲ. 3 ಹೋಳ ತ್ರಿಧಾಪ್ರ ಈ ಮಂತ್ರಗಳು ಪಠಿತವಾಗಿವೆ. ಎಲ್ಲಿ? ಆಥರ್ವಣಿಕಾನಾಂ ಉಪನಿಷತ್ ಆರಂಭೆ. ಆಥರ್ವಣಿಕರ ಎಲ್ಲಿ? ಉಪನಿಷತ್ತಿನ ಆರಂಭದಲ್ಲಿ. ಉಪನಿಷತ್ತು ಅಂತಂದ್ರೆ ಏನು? ಆತ್ಮವಿದ್ಯೆಯನ್ನು ಹೇಳ್ತಕ್ಕಂತಹ ಪ್ರಕರಣ. ಇಲ್ಲಿ ಇದು ಪಠಿತವಾಗಿ ಬಿಟ್ಟಿದೆ, ಆಮ್ನಾಥವಾಗಿದೆ. ಒಂದಾಯ್ತು. ಮತ್ತೆ ಇದು ಆಥರ್ವಣಿಕೆ. ಇನ್ನು ತಾಂಡಿನಾಂ ಅಂದ್ರೆ ನಮ್ಗೆ ಗೊತ್ತಿರತಕ್ಕಂಥದ್ದು ಸಾಮವೇದ ಶಾಖೆ. ಅಲ್ಲಿ ಹೇಳ್ತಾರೆ, ದೇವ ಸವಿತ ಪ್ರಸವ ಯಜ್ಞಂ. ಹೇ ದೇವ, ಹೇ ಸವಿತಃ, ಎಲೈ ದೇವನಾದ ಸವಿತೃವೇ, ಅದು ಸವಿತೃ ದೇವನೇ, ದೇವನಾದ ಸವಿತೃವೇ, ಯಜ್ಞಂ ಪ್ರಸುವ, ನಮಗೆ ಯಜ್ಞವನ್ನು ಉಂಟು ಮಾಡು. ಯಾಕೆ? ಯಜ್ಞ ಅಂತಕ್ಕಂಥದ್ದು ಮಾಡಲೇಬೇಕಾದ ಶ್ರೌತ ಕರ್ಮ. ಆದರೆ ಯಜ್ಞದಲ್ಲಿ 2 ವಿಧ, ಶ್ರೌತ ಯಜ್ಞ ಮತ್ತು ಸ್ವಾರ್ಥ ಯಜ್ಞ ಅಂತ. ಇಲ್ಲಿ ಶ್ರೌತ ಯಜ್ಞ ಹೇಳ್ತಾ ಇರ್ತಕ್ಕಂಥ. ಶ್ರೌತ ಯಜ್ಞ ಮಾಡಬೇಕಾದ್ರೆ ಅದಕ್ಕೆಲ್ಲ ಕೆಲವು ಅಧಿಕಾರ ಇವೆಲ್ಲ ಬೇಕು. ಅದಕ್ಕೆಲ್ಲ ಮುಂದೆ ಬರುತ್ತೆ. ಇಲ್ಲಿ ಭಾಷೆ ಇಲ್ಲ, ಬಟ್ ಕೆಲವು ವಿಚಾರ ಮಾತ್ರ ನಾವು ಹೇಳಿದ್ನಲ್ಲ, ತುಂಬ ಸಂಕ್ಷೇಪವಾಗಿ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋಣ. ನೋಡೋಣ ಏನು? ಹೇ ಸವಿತೃ ದೇವನೇ, ನಮಗೆ ಯಜ್ಞವನ್ನು ಉಂಟು ಮಾಡು. ಪ್ರಸುವ ಅಂದರೆ ನಮಗೆ ಉಂಟು ಮಾಡಿಕೊಡು, ಉತ್ಪತ್ತಿ ಮಾಡಿಕೊಡು ಇತ್ಯಾದಿ. ಮತ್ತೆ ಶಾಠ್ಯಾಯದಿನಾಂ, ಇದು ಒಂದು ಶಾಖೆ ಸಾಂವೇದ. ಶ್ವೇತಾಶ್ವೋ ಹರಿತ ನೀಲೋಸಿ ತ್ವಂ, ನೀನು ಎಲೈ ಇಂದ್ರನೇ, ಹೇ ಇಂದ್ರ, ತ್ವಂ ಶ್ವೇತಾಶ್ವ, ನೀನು ಬಿಳಿಯ ಕುದುರೆಯುಳ್ಳವನಾಗಿದ್ದೀಯೆ. ಮತ್ತು ಹರಿತ ನೀಲೋಸಿ, ಹರಿತ ಹಸಿರು ನೀಲಿ ಬಣ್ಣದವನಾಗಿದ್ದೀಯೆ. ಈ ಥರ ಮಂತ್ರ ಬರುತ್ತೆ. ಮತ್ತೆ ಕಠಾನಾಂ ತೈತ್ತಿರೀಯಾಣಾಂಚ, ಇವೆರಡು ಯಾವುದಿದು? ಈ ಕೃಷ್ಣ ಯಜುರ್ವೇದದ ಶಾಖೆಗಳಿವು. ಯಜುರ್ವೇದ ಶಾಖೆ ಕೃಷ್ಣ ಯಜುರ್ವೇದ. ಕಠಾನಾಂ ಇದು ನಮ್ಗೆ ಗೊತ್ತು. ಶನ್ನೋ ಮಿತ್ರ ಶಂ ವರುಣ ನಃ ಶಂಭವತು. ವರುಣ ನಮಗೆ ಮಂಗಳಕರವಾಗಿ ಆಗಲಿ, ಮತ್ತು ಮಿತ್ರನು ನಮಗೆ ಮಂಗಳಕರವಾಗಿ ಆಗಲಿ ಎಲ್ಲ ಪ್ರಾರ್ಥನೆ ಬರುತ್ತಲ್ಲ, ಅದು ಹೀಗೆ ಬರುತ್ತೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ವಾಜಸನೇನಾಂತು. ಕೃಷ್ಣ ಯಜುರ್ವೇದ ಆಯ್ತಿದು. ವಾಜಸನೇನಾಂತು ಶುಕ್ಲ ಯಜುರ್ವೇದದಲ್ಲಿ ಎಲ್ಲಿ ಬರುತ್ತೆ? ಅಲ್ಲಿ ಉಪನಿಷತ್ತಿನ ಆರಂಭ. ಇಲ್ಲೂ ಯಾವುದು ಉಪನಿಷತ್ತರೋ ಗೊತ್ತಿಲ್ಲ, ಇದೆಲ್ಲ ಎಲ್ಲಿಂದ ತಗೊಂಡ್ರು ಆಚಾರ್ಯರು ಗೊತ್ತಿಲ್ಲ ನಮಗೆ. ಉಪನಿಷತ್ತರ ಆರಂಭದಲ್ಲಿ ಅಲ್ಲೇನು ಮಾಡ್ತಾರೆ? ಪ್ರವರ್ಗ್ಯ ಬ್ರಾಹ್ಮಣಂ ಪಠ್ಯತೆ. ಅಲ್ಲಿ ಪ್ರವರ್ಗ್ಯ ಬ್ರಾಹ್ಮಣವು ಹೇಳಲ್ಪಟ್ಟಿದೆ. ಏನು ಪ್ರವರ್ಗ್ಯ ಬ್ರಾಹ್ಮಣ? ಅಲ್ಲಿ ಏನು ಹೇಳಿದ್ದಾರೆ? ಪ್ರವರ್ಗ್ಯ ಅದು ನಾನು ಹೇಳಿದೆ. ಅದು ಪ್ರವರ್ಗ್ಯ ಅಂದರೆ ಒಂದು ಪ್ರಧಾನವಾದ ಯಜ್ಞಕ್ಕೆ ಅಂಗವಾಗಿ ಯಾವ್ಯಾವುದನ್ನು ಕೆಲವು ಕರ್ಮಗಳನ್ನು ಮಾಡಲೇಬೇಕು ಅಂತ ಇದೆ. ಕೆಲವನ್ನ ಬೇಕಾದರೆ ಅದು ಉದಾಹರಣೆಗಾಗಿ
ಮುಂದೆ ಇದೊಂದು ಮುಂದಿನ ಬರುತ್ತಿದ್ದು ಅವಾಗ ಹೇಳೋಣ ಅದನ್ನು. ಈಗ ಅದು ಅಂಗವಾಗಿ ಈ ಅಂಗವಾಗಿ ಬರ್ತಾ ಆ ಭಾಗ ಪ್ರವರ್ಗ್ಯ ಬ್ರಾಹ್ಮಣದಲ್ಲಿ ಹೇಳ್ತಾರೆ, ದೇವಾಹವೈ ಸತ್ರಂ ನಿಷೇಧು. ದೇವಾಹವೈ ದೇವರು ದೇವತೆಗಳು ಸತ್ರಂ ನಿಷೇಧು ಸತ್ರಕ್ಕಾಗಿ ನಿಷೇಧು ಕುಳಿತರು. ಅಂದ್ರೇನು? ಸತ್ರಾಚರಣೆಗಾಗಿ ಸತ್ರವನ್ನ ಆಚರಿಸುವುದಕ್ಕಾಗಿ ಕುಳಿತರು. ಏನಿದು ಸತ್ರ ಅಂದ್ರೆ? ಸತ್ರ ಅಂತಕ್ಕಂಥದ್ದು ಸ್ವಲ್ಪ ಅದೇ ಸಂಕ್ಷೇಪ ಮಾತ್ರ ತಿಳ್ಕೊಳ್ಳೋಣ ಅಷ್ಟೆ. ಸತ್ರ ಅಂತಕ್ಕಂಥದ್ದು, ಸತ್ರ ಅಂದ್ರೆ ಒಂದು ಸಾಮಾನ್ಯವಾದ ಅರ್ಥ ಯಜ್ಞ ಅಂತ ಅರ್ಥ. ಸತ್ರ ಅಂದ್ರೆ ಒಂದೇ, ಯಜ್ಞ ಅಂತಂದ್ರು ಒಂದೇ. ರಾತ್ರಿ ಸತ್ರ ಮುಖ್ಯವಾದ ಒಂದು ಯಜ್ಞ. ರಾತ್ರಿ ಸತ್ರ ಅಂದ್ರೆ ಏನು? ರಾತ್ರಿಯ ಕಾಲದಲ್ಲೂ ಮಾಡತಕ್ಕಂಥ ಒಂದು ಯಜ್ಞ ಬೇಕಾಗ್ತಿದೆಯಲ್ಲ, ಅದು ಒಂದು ವಿಶೇಷ. ಅದಕ್ಕೆ ರಾತ್ರಿ ಕಾಲದಲ್ಲಿ ಮಾಡ್ತಕ್ಕ ರಾತ್ರಿ ಸತ್ರ ಅಂತ. ಹೀಗೆ ಸತ್ರ ಅಂದ್ರೆ ಯಜ್ಞ. ಏನು ಸತ್ರ ಅಂದ್ರೆ ಯಜ್ಞ ಅಂತ ಏನು? ಯಜ್ಞ ಅಂತ ಹೇಳ್ಬೋದಾಗಿತ್ತಲ್ಲ, ಸತ್ರ ಅಂತ ಯಾಕೆ ಹಾಕಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಇದೆ. ಆಚಾರ್ಯರು ನೋಡಿ ಹೇಗೆ ಅದಕ್ಕೆಲ್ಲ ಸರಿಯಾದ ಪದಗಳನ್ನು ಬಳಸ್ತಾರೆ. ಇವಿಷ್ಟೆಲ್ಲ ಈ ಉಪನಿಷತ್ತಿನ ಇದೆಯಲ್ಲ ಮಂತ್ರಗಳು, ಯಾವ ಶಾಖೆನೋ ಅದೆಂಥದ್ದು, ಏನು ಶಾಖೆ ಅಂತೂ ಗೊತ್ತು ನಮಗೆ. ಅಥರ್ವಣಿಕ, ತಾಂಡ್ಯ, ಸಾಮವೇದ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ನೋಡಿ ಎಲ್ಲದರಿಂದಲೂ ತೊಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರ ಮಾಡ್ಬಿಡೋದು. ಇದೇನಂತಾರೆ, ಇದು ಯಾವುದು? ದೇವಾಹವೈ ಸತ್ರಂ ನಿಷೇಧು. ಸತ್ರಂ ಅಂದ್ರೆ ಯಜ್ಞಕ್ಕಾಗಿ ಕುಳಿತರು. ಸತ್ರ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಈ ಶ್ರೌತ ಯಜ್ಞದಲ್ಲೂ ಕೂಡ ಶ್ರೌತ ಯಜ್ಞ, ಸ್ಮಾರ್ತ ಯಜ್ಞ ಅಂತಕ್ಕಂಥದ್ದು. ಶ್ರೌತ ಯಜ್ಞ ಅಂತಕ್ಕಂಥದ್ದನ್ನ ಈ ಗೃಹಸ್ಥನು ಮಾಡಬೇಕಾದ ಒಂದು ಯಜ್ಞ ಅದು. ಇನ್ನು ಕೆಲವು ಸ್ಮಾರ್ತ ಯಜ್ಞ ಅಂತ ಇದೆ, ಅದು ಈ ಬ್ರಹ್ಮಚಾರಿಗಳು ಮಾಡ್ತಾರೆ. ಅದು ನಮ್ಮ ಅಗ್ನಿ ಕಾರ್ಯ ಅಂತ ಅವೆಲ್ಲ ಇದೆಯಲ್ಲ, ಅವೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. ಇದು ಶ್ರೌತ ಯಜ್ಞ ಅಂತಂತಂದ್ರೆ ಗೃಹಸ್ಥರು ಮಾಡಬೇಕಾದ ಒಂದು ಕರ್ಮ, ಶ್ರೌತ ಯಜ್ಞ. ಈ ಶ್ರೌತ ಯಜ್ಞದಲ್ಲಿ 3 ವಿಧಗಳಿವೆ. 3 ವಿಧವಾದ ಶ್ರೌತ ಯಜ್ಞ ಇದೆ. 3 ವಿಧ ಇದೆ. ಯಾವುದು? ಒಂದನ್ನ ಸ್ವಲ್ಪ ಮೊನ್ನೆ ನಾನು ಹೇಳಿದ್ದೆ. 3 ವಿಧವಾದ ಯಜ್ಞಗಳಿವೆ. ಯಾವುದು? ಒಂದನೇದು ಐಕಾಹ. ಅದು ಹೇಳಿರ್ತಾನ ಮೊನ್ನೆ, ಯಾವುದು ಸಂದರ್ಭ ಹೇಳಿದ್ದು. ಐಕಾಹ ಇತ್ಯುಕ್ತೆ ಏಕಸ್ಮಿನ್ನೇವ ಅಹನಿ ಪರಿಸಮಾಪ್ಯಮಾನಂ ಕರ್ಮ ಅಥವಾ ಪರಿಸಮಾಪ್ಯಮಾನೋ ಯಜ್ಞ. ಏಕಸ್ಮಿನ್ನೇವ ಅಹನಿ. ಬೆಳಗ್ಗೆ ಶುರು ಮಾಡ್ತಾರೆ, ಮಧ್ಯಾಹ್ನ ಪೂರ್ಣಾವತಿ ಕೊಡ್ತಾರೆ, ಮುಗಿಸ್ಬಿಡ್ತಾರೆ. ಒಬ್ಬೊಬ್ಬರು ತಾನು ಆಗ್ಬಿಡುತ್ತೆ, ಒಂದೇ ದಿವಸ ಮುಗಿದೋಗ್ಬಿಡುತ್ತೆ. ಅದು ಐಕಾಹ ಅಂತಕ್ಕಂಥದ್ದು ಒಂದಿದೆ. ಅದರಲ್ಲಿ ಕೆಲವು ಯಜ್ಞಗಳೆಲ್ಲ ಇವೆ. ಅದರಲ್ಲಿ ನೋಡಿ, ಸೋಮಯಾಗ ಅಂತ ಬರ್ತಕ್ಕಂಥದ್ದು. ಸೋಮಯಾಗದಲ್ಲಿ ಏನು ಮಾಡ್ತಾರೆ? ಅದರಲ್ಲಿ ಈ ಪ್ರವಜ್ಞ ಅಂತಕ್ಕಂಥದ್ದು ಸೋಮಯಾಗ ಒಂದಿನಲ್ಲಿ ಮುಗಿದು ಹೋಗುತ್ತೆ. ಆದರೆ ಇನ್ನು 4 ದಿನ ಮಾಡಬೇಕಾದಂತಹ ಕರ್ಮ ಏನಿದೆ ಅವೆಲ್ಲ ಪ್ರವರ್ಗ್ಯ ಅಂತ ಇದೆ. ಇಂಥದ್ದು ಮಾಡಲೇಬೇಕು ಇದು ಅಂತ ಬರುತ್ತೆ. ಈ ಪ್ರವರ್ಗ್ಯ ಅಂದರೆ ಅಂಗವಾಗಿ ಬರ್ತಕ್ಕಂಥದ್ದು, ಅದರ ಅಂಗವಾಗಿ ಆಚರಣೆ ಮಾಡತಕ್ಕಂಥದ್ದು ಕರ್ಮ. ಇಲ್ಲಿ ಸತ್ರ ಅಂದ್ರೆ ಏನು ನೋಡೋಣ. ಐಕಾಹ ಆಯಿತು, ಮತ್ತೆ ಅಹೀನ ಅಂತ ಇನ್ನೊಂದು ವಿಧ. ಐಕಾಹ ಒಂದು ದಿನದಲ್ಲಿ ಪರಿಸಮಾಪ್ಯಮಾನವಾಗತಕ್ಕಂಥದ್ದು. ಅಹೀನ ಅಂತಂದ್ರೆ ಅದು 2 ದಿನ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು 12 ದಿನಗಳವರೆಗೆ. ಅಂದ್ರೇನು? 1ನೇ ದಿನದಿಂದ 12 ದಿನಗಳವರೆಗೆ ಮಾಡ್ತಕ್ಕಂಥ ಕೆಲವು ಯಜ್ಞಗಳಿವೆ. ಅವಕ್ಕೆಲ್ಲ ಹೆಸರಾಯಿತು ಅಹೀನ ಅಂತ. ಎಷ್ಟೋ ಕರ್ಮಗಳು ಬೇಕು. ಇವತ್ತು ಯಾರಿಗೆ ಗೊತ್ತು ಅಹೀನ ಯಾರು ಮಾಡ್ತಾರೆ? ಅಹೀನ. ಮತ್ತೆ ಇನ್ನೊಂದು 3ನೇ ಇದೆ, ಕಡೆಯದು ಸತ್ರ. ಇದೇ ಸತ್ರ ಅಂತಂದ್ರೆ ಏನು? ಸತ್ರ ಅಂದ್ರೆ 12 ದಿನಕ್ಕೂ ಮಿಗಿಲಾಗಿ ಮೇಲ್ಪಟ್ಟು
ಆಚರಣೆ ಮಾಡತಕ್ಕಂತಹ ಯಜ್ಞಗಳು 12 ದಿನಕ್ಕೆ ಮೇಲ್ಪಟ್ಟು ಅಂತ ಹೇಳ್ಬಿಟ್ರಲ್ಲಪ್ಪ. ಎಷ್ಟು ಅಂತ ಹೇಳಲೇ ಇಲ್ವಲ್ಲ, ಅಂದರೆ ಎಷ್ಟು ಅಂತ ಇಲ್ಲ. ಉದಾಹರಣೆಗೆ ಕೆಲವು ಕಡೆ ಇದು ಎಂತೆ ಅವಲೇ ಇಲ್ಲಿ ಇದೆಲ್ಲ ಅಲ್ಲಿ ವ್ಯಾಖ್ಯಾನ ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಇದು ಎಂತೆ ಅವ್ರಿಗೂ ಗೊತ್ತಿಲ್ಲ. 1 ವರ್ಷದ ತನಕ ನಡೆಯತಕ್ಕಂಥ ಯಜ್ಞಗಳು ಇವಿಯಂತೆ. ಅದು ಯಾರು ಮಾಡ್ತಾರೆ? ಒಂದು ಯಜ್ಞ ಮಾಡಬೇಕು ಅಂದರೆ ಅದೇನು ಅಯ್ಯೋ ಯಜ್ಞ ಮಾಡಿದ ಹಾಗೆ ಅಂತ ಹೇಳ್ತಾರಲ್ಲ, ಏನ್ರಿ ಒಂದು ಯಜ್ಞ ಮಾಡಿದ ಹಾಗೆ ಆಯ್ತು ಕಣ್ರಿ ಇರ್ತಾರೆ. ಅಂದರೆ ಅಷ್ಟೊಂದು ಕಷ್ಟ. ಈ ಥರ ಇದಕ್ಕೆ ಸತ್ರ ಅಂತ ಹೆಸರು. ಇಲ್ಲಿ ಏನು ಈ ಸತ್ರ ಅಂದರೆ 12 ದಿನಕ್ಕೂ ಮೇಲ್ಪಟ್ಟು ಮಾಡತಕ್ಕಂತಹ ಯಜ್ಞ ಕರ್ಮಗಳು. ಅಂತಹ ಪ್ರಕರಣದಲ್ಲಿ ಹೇಳ್ತಕ್ಕಂಥ ಮಂತ್ರ ದೇವಾಹವೈ ಸತ್ರ. ಅದಕ್ಕಾಗಿ ಆ 12 ದಿನಕ್ಕೂ ಮೇಲ್ಪಟ್ಟು ಮಾಡತಕ್ಕ ಯಜ್ಞಗಳಿಗಾಗಿ ದೇವತೆಗಳು ಕುಳಿತರು, ಮಾಡಕ್ಕೆ ಕೂತ್ಕೊಂಡ್ರು. ಇದು ಮತ್ತೆ ನೋಡಿ, ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಒಂದು ಯಜ್ಞ ಮಾಡಬೇಕು ಅಂತಂತಂದ್ರೆ ಅದು ಸಾಮಾನ್ಯ ಅಲ್ಲ. ಯಾತಕ್ಕೆ ಸಾಮಾನ್ಯ ಅಲ್ಲ ಇಷ್ಟೊಂದು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಪೂರ್ವಮೀಮಾಂಸಾ ಶಾಸ್ತ್ರ ಎಲ್ಲ ಬರತಕ್ಕಂಥದ್ದು. ಅವನು ಗೃಹಸ್ಥನಾದ, ವಿವಾಹವಾಯಿತು. ಆವಾಗ ಏನು ಮಾಡಿದ್ರು? ಆವಾಗ ಅವ್ರ ಪುರೋಹಿತರು ಬಂದರು, ಆ ಲಾಜಾ ಹೋಮ ಅಂತ ಮಾಡಿಸಿದ್ರು, ಶೌತಾಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಆವಾಗ ಹೋಮ ಮಾಡ್ತಾರಲ್ಲ, ರಾಜ ಹೋಮ ಅಂತ ಮಾಡ್ತಾರಲ್ಲ, ಅವಳು ಹಾಕ್ಸಿದ್ರು. ಇಲ್ಲಿಂದ ಮುಂದಕ್ಕೆ ನೀನು ಈ ಶೌತಾಗ್ನಿಯನ್ನು ಕಾಪಾಡಿಕೊಂಡು ಹೋಗಬೇಕಪ್ಪ, ಅದು ನಿನ್ನ ಧರ್ಮ ಅಂತ ಹೇಳಿದ್ರು. ಇವನೇನು ಮಾಡ್ದ? ಅಸ್ತು ಅಂದ. ಅದಕ್ಕಾಗಿ ಏನು ಮಾಡ್ದ ಇವನು ಅಸ್ತು ಅಂತ ಅಂದ್ಬಿಡ್ಲಿಲ್ಲ. ಇವನು ಅಸ್ತು ಅಂತ ಹೇಳಬೇಕಾದ್ರೆ ಇವನೇನು ಮಾಡ್ದ, ಅವನು ಆಗ್ತಾನೆ ವಿವಾಹವಾಗಿದ್ನಲ್ಲ, ಹೆಂಡತಿ ಮೊದಲನೇ ಸರಿ ತಾಳಿ ಕಟ್ಟಿದ್ದ, ಈಗ ಲಾಜಾ ಹೋಮದ 2ನೇ ಸರಿ ಕಟ್ತಾನೆ, ಅದಿನ್ನು ಮಾಡ್ತಾನೆ. ಅದಕ್ಕಿಂತ ಮುಂಚೆ ಅವನೇನು ಮಾಡ್ದ, ನೀನು ಇದನ್ನು ಸಂರಕ್ಷಣೆ ಮಾಡಿಕೊಂಡು ನಿನ್ನ ವಿಮಾನ ಎಷ್ಟಿರುತ್ತೆ ಅಲ್ಲಿವರೆಗೂ ನೀನು ಕರ್ಮಗಳು ಮಾಡಬೇಕಪ್ಪ ಅಂತ ಹೇಳ್ತಾನೆ ಪುರೋಹಿತರು. ಅವನು ವಸ್ತು ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಅವನ ಧರ್ಮಪತ್ನಿ ಅಪ್ಪಣೆ ಅಂತ ಕೇಳ್ತಾನೆ. ನೋಡು, ಈ ಥರ ಹೇಳ್ತಾ ಇದ್ದಾರೆ, ನಾನು ಈ ಥರ ಮಾಡಬೇಕು, ನಿನ್ನ ಅಪ್ಪಣೆಯಿಂದ ನಾನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಿನ್ನ ಸಹಕಾರ, ನಿನ್ನ ಇದು ಸಾನ್ನಿಧ್ಯ ಬೇಕೇ ಬೇಕು ಯಜ್ಞ ಮಾಡಬೇಕಾದ್ರೆ. ನೀನು ಇಲ್ಲದೆ ಇದು ನಾನು ಯಜ್ಞ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಹೇಳ್ತೀಯ ನೀನು? ನೋಡಿ ಏನೋ ಸ್ತ್ರೀ ಸ್ವಾತಂತ್ರ್ಯ ಅದು ಇದು ಅಂತೆಲ್ಲ 25 ಹೇಳ್ತಾರೆ ನೋಡಿ. ಇವೆಲ್ಲ ಯಾರಿಗೆ ಅವ್ರು ಓದಿರ್ತಾರೆ ಆಯ್ತಾ? ಖಂಡಿತ ಓದಿರ್ಬೇಕು. ಅವನು ಅಪ್ಪಣೆಯನ್ನು ಕೇಳ್ತಾನೆ. ಅವಳೇನು ಮಾಡ್ತಾಳೆ, ಆಯಿತು ನಾನು ಸಂಪೂರ್ಣ ಸಹಕಾರವನ್ನು ನಿನಗೆ ಕೊಡ್ತೇನೆ ಅಂಥೇಳಿ ನಾವಿಬ್ಬರೂ ಕೂಡ ಇನ್ನು ಮುಂದೆ ಶ್ರೇಯೋ ಮಾರ್ಗದಲ್ಲಿ ನಡೆಯೋಣ. ಇವನೊಬ್ಬಂದೇ ಅಲ್ಲ, ಇಬ್ಬರದು ಬಾಧ್ಯತೆ. ಎಂಥ ಮದುವೆ ಅಂದರೆ ಯಾವತ್ತು ನೋಡಿ ಸ್ವಾಮಿ, ನನಗೊಂದು ಇದಿತ್ತು. ನಮ್ಮ ಅರವಿಂದ್ ಅವ್ರಿಗೆ ಹೇಳಿದ್ನೋ ಯಾರಿಗೂ ಒಂದ್ಸರಿ ಹೇಳಿದ್ದೆ, ಎಲ್ಲಾರ ಒಂದು ಕಡೆ ಒಂದು ವಿವಾಹ ಮಾಡಿಬಿಟ್ಟು ಒಂದು ಕಾರ್ಯಕ್ರಮನ ಫ್ರೀಯಾಗಿ ಅರೇಂಜ್ ಮಾಡಿಬಿಟ್ಟು ಅಲ್ಲಿ ಪ್ರತಿಯೊಂದು ವಿಧಿನೂ ಅಲ್ಲಿ ಮಂತ್ರಗಳು ಹೇಳಬೇಕಾಯಿತು, ನಿಶ್ಶಬ್ದವಾಗಿ ಕೂತಿರ್ಬೇಕು. ಯಾವ ಉಭಯ ಕುಶಲೋಪರಿ ಯಾರು ಮಾಡಬಾರದು. ಒಂದು 50 ಜನ ಬಹಳ ಆಸಕ್ತರು ಬಂದಿರಬೇಕು. ವಿವಾಹ ಪ್ರತಿಯೊಂದು ವಿಧಿಗೂ ಮಂತ್ರ ಹೇಳ್ತಾ ಇರಬೇಕು, ಒಬ್ಬರಲ್ಲಿ ವಿವರಣೆ ಕೊಡ್ತಾ ಇರಬೇಕು. ನೋಡಿ ಇದು ಮಂತ್ರ, ಇದರ್ಥ ನೋಡಿ ಹೀಗೆ ಮಾಡ್ತಾರೆ ಇವಾಗ ಅಂತೆಲ್ಲ ಕಾಮೆಂಟ್ರಿ ಹೇಳ್ತಾರಲ್ಲ, ಕ್ರಿಕೆಟ್ ಕಾಮೆಂಟ್ರಿ ಆ ಥರ ಕೊಡ್ತಾ ಇರಬೇಕು. ಆ ಥರ ಕೊಟ್ಟು ಬಂದು ವಿವಾಹ ಮಾಡಬೇಕು. ಅದೆಲ್ಲ ನಮ್ಮ ಕಲ್ಪನೆ ಬಿಡಿ, ಬಿಡಿ. ಇಲ್ಲಿ ನೋಡಿ ಏನು ಮಾಡ್ತಾನೆ, ಅವನ ಅಪ್ಪಣೆ ಕೊಡ್ತಾನೆ. ಆ ಶೌತಾಗ್ನಿಯನ್ನು ಕಾಪಾಡ್ಕೊಂಡು ಬರ್ತಾನೆ. ಎಷ್ಟು? ಆ ಶೌತಾಗ್ನಿ ಅಂತಂದ್ರು ಒಂದೇ, ಶ್ವೇತಾಗ್ನಿ ಅಂದ್ರು ಒಂದೇ. ಯಾವುದು? ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ. ಈಗ ಈ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಇದನ್ನು ಕಾಪಾಡ್ಕೊಂಡು ಬರ್ತಾನೆ. ಕಾಪಾಡ್ಕೊಂಡು ಬಂದಾಗ ಇವಾಗ ಈ ಥರ ಇಲ್ಲಿ ಯಜ್ಞ ಬಂತು. ಇವರೇನು ಮಾಡಿದ್ರು, ಸತ್ರ, ದೇವರ ಸತ್ರವನ್ನು ಕೂತ್ಕೊಂಡು ನಾವು ಒಂದು ಯಜ್ಞ ಮಾಡಿದ್ವಿ, ಸೋಮಯಜ್ಞ ಯಾಗ ಮಾಡಿದ್ವಿ, ಅಥವಾ ಇನ್ನೊಂದು ಯಾಗ ಮಾಡಿದ್ವಿ, ಯಾವುದೋ ಒಂದು ಯಾಗ ಮಾಡ್ತೀವಿ, ನಾವು ಮಾಡ್ತಾ ಇದ್ವಿ. ಮಾಡಿದಾಗ ಏನು ಮಾಡ್ತಾರೆ, ಆ 3 ಅಗ್ನಿ ಅವನು ಮಾತ್ರ ಅದಕ್ಕೆ ಅಧಿಕಾರಿ. ನೋಡಿ, ತ್ರೇತಾಗ್ನಿಯನ್ನು ಕಾಪಾಡ್ಕೊಂಡು ಬಂದಿರ್ತಾನಲ್ಲ, ಅವನಿಗೆ ಆಹಿತಾಗ್ನಿ ಅಂತ ಹೆಸರು. ಆ ಆಹಿತಾಗ್ನಿ ಮಾತ್ರ ಅಧಿಕಾರ. ನಮಗೆಲ್ಲ ಅಧಿಕಾರ ಇದೆ ಯಜ್ಞ ಮಾಡೋಕ್ಕೆ? ಖಂಡಿತವಾಗಲೂ ಇಲ್ಲ. ಇರಲಿ, ಆಹಿತಾಗ್ನಿಗೆ ಅಧಿಕಾರ. ಅವನೇನು ಮಾಡ್ತಾನೆ,
ಈ 3 ಅಗ್ನಿಗಳನ್ನು ಸ್ಥಾಪನೆ ಮಾಡಿ ಇಟ್ಕೊಂಡಿರ್ತಾನಲ್ಲ, ಅವ್ರು ಕಾಪಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವ್ರ ಹೆಂಡತಿ ಸಹಕಾರ ಕೊಟ್ಟಿರ್ತಾಳೆ, ಪೂರ್ತಿಯಾಗಿ ಮಾಡ್ತಾನೆ. ಯಾವುದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡ್ದ. ಸಂಕಲ್ಪ ಮಾಡಿದ ನಾಳೆ ಯಜ್ಞ ಮಾಡಬೇಕು. ನಾಳೆ ಯಜ್ಞ ಮಾಡುವಾಗ ಇವತ್ತೇನು ಮಾಡ್ತಾನೆ ಅವನು, ಒಂದು ಸಾಯಂಕಾಲದಷ್ಟೊತ್ತಲ್ಲಿ ಗೋಧೂಳಿ ಅದರಲ್ಲಿ ಇವನು ಸ್ನಾನ ಮಾಡ್ಕೊಂಡು ಬಂದು, ಆ ಯಜ್ಞಶಾಲೆ ಇರುತ್ತಲ್ಲ ಅಲ್ಲಿ 3 ಅಗ್ನಿಗಳು ಇರುತ್ತೆ. 3 ಅಗ್ನಿಗಳು ಇದ್ದಾಗ ಅಲ್ಲಿ ಬಂದು ಇವನು ಸ್ನಾನ ಮಾಡ್ಕೊಂಡು ಬಂದು ಅಗ್ನಿ ಕಾರ್ಯವೆಲ್ಲ ಮಾಡಿ ಏನು ಮುಗಿಸ್ಕೊಂಡು ಆವತ್ತು ರಾತ್ರಿ ಬ್ರಹ್ಮಚರ್ಯ ವ್ರತಿಯಾಗಿ ಅಲ್ಲಿ ಆ ಅಗ್ನಿನ ಕಾಪಾಡ್ತಾನೆ. ದಿನ ಕಾಪಾಡ್ತಾನೆ ಬೇರೆ ವಿಚಾರ, ಆವತ್ತು ಅಲ್ಲಿ ಮಾಡಿರ್ತಾರಲ್ಲ ಅಲ್ಲಿ ಕಾಪಾಡ್ತಾನೆ. 3 ಅಗ್ನಿ ಇರುತ್ತೆ. ರಾತ್ರಿ ಆಯಿತು, ರಾತ್ರಿ ಕಾಪಾಡ್ತಾನೆ ಅಂದರೆ ಅರ್ಥ ಜಾಗರಣೆ ಮಾಡ್ತಾನೆ. ಜಾಗರಣೆ ಮಾಡಿ ಕಾಪಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಸ್ನಾನ ಮಾಡ್ತಾನೆ. ಋತ್ವಿಜರು ಬರ್ತಾರೆ. ಋತ್ವಿಜರು 4 ಜನ, ಅಧ್ವರ್ಯು ಅದರಲ್ಲಿ ಮುಖ್ಯನಾದವನು, ಹೋತೃ, ಅಧ್ವರ್ಯು, ಉದ್ಗಾತೃ, ಪ್ರಸ್ತೋತೃ 3 ಜನ 4 ಜನ ಇರ್ತಾರೆ. ಅವ್ರಿಗೆ ಸಹಾಯಕರು ಒಬ್ಬೊಬ್ಬರು 3 ಜನ. ಅಲ್ಲಿಗೆ 16 ಜನ ಋತ್ವಿಜರು, ಇವನೊಬ್ಬ 17, ಮತ್ತು ಪತ್ನಿ ಒಬ್ಬ. ಆ ಪತ್ನಿ ಅಂತನೋ ಸ್ವಲ್ಪ ಆಪ್ಷನಲ್ ಇದೆ. ಇದು ಪತ್ನಿ ಋಗ್ವೇದದವರು ಈ ಪತ್ನಿ ಅದಂತ ಇಟ್ಕೊಳ್ತಾರೆ. ಕೆಲವು ವೇದದವರು ಈ ಸದಸ್ಯ ಅಂತ ಒಬ್ಬನ ಇಟ್ಕೊಳ್ತಾರೆ, ಈ 18ನೇವನು. ಹೀಗೆ ಒಂದು ಯಜ್ಞ ಮಾಡೋದಕ್ಕೆ 18 ಜನ ಬೇಕೇ ಬೇಕು. ಅಷ್ಟಾದಶೋಕ್ತಮವರಂ ಯೇಷು ಕರ್ಮ ಏತಶ್ರೇಯೋ ಏಭಿನಂದಂತಿ ಮೂಢ. ಅಯ್ಯಪ್ಪ, ಇಂತಿಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದನ್ನ ಏತಶ್ರೇಯೋ ಏಭಿನಂದಂತಿ ತೇ ಮೂಢಾಹ. ಎಂಥ ಉಪನಿಷತ್ ವಾಕ್ಯ. ಅದು ಬೇಡ, ಈಗ ಅದು ಆ ಪ್ರಕರಣ ಬರ್ಕೊಡಿದ್. ಇವಾಗ ಇಲ್ಲಿ ಏನು ಮಾಡಿದ್ರು, ಅವನು ಕಾಪಾಡ್ಕೊಂಡು ಬಂದಿರ್ತಾನಲ್ಲ, ಅಧ್ವರ್ಯು ಬರ್ತಾನೆ. ಬಂದುಬಿಟ್ಟು ಈ ಗಾರ್ಹಪತ್ಯಾಗ್ನಿ ಇದಾನಲ್ಲ, ಗಾರ್ಹಪತ್ಯಾಗ್ನಿ ಇದೆ, 3 ಅಗ್ನಿ ಇದೆ, ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ. ಆ ಗಾರ್ಹಪತ್ಯಾಗ್ನಿಯನ್ನ ಇವನು ನಂದಿಸ್ಬಿಡ್ತಾನೆ, ಆರಿಸ್ಬಿಡ್ತಾನೆ. ಗಾರ್ಹಪತ್ಯಾಗ್ನಿಯನ್ನು ಆರಿಸ್ಬಿಡ್ತಾನೆ. ಇನ್ನೆರಡು ಕೂಡ ಉರಿತಾ ಇರುತ್ತೆ. ದಕ್ಷಿಣಾಗ್ನಿ, ಆಹವನೀಯ ಅಲ್ಲೇ ಇರುತ್ತೆ, ಉಳಿತಾನೆ. ಆಮೇಲೆ ಏನು ಮಾಡ್ತಾರೆ, ವಿಧಿ ಯಜ್ಞ ಶುರು ಮಾಡ್ತಾರಲ್ಲ, ಅದಕ್ಕೆಲ್ಲ ಪೂರ್ವಾಂಗವಾಗಿ ಏನೆಲ್ಲ ಮಾಡಿಬಿಟ್ಟು ಅಲ್ಲಿ ಆ ಅಂಗ ಎಲ್ಲ ಆದಮೇಲಿಂದ ಮಂಥನ, ಅಗ್ನಿಮಂಥನ ಅಂತ ಆಗ ಮಾಡಬೇಕಾದ ಕರ್ಮ ಅದು ಅಗ್ನಿಮಂಥನ. ಯಾತಕ್ಕೆ? ಗಾರ್ಹಪತ್ಯಾಗ್ನಿಯನ್ನ ಪುನಃ ಸ್ಥಾಪನೆ ಮಾಡುವುದಕ್ಕೆ. ಯಾವುದಕ್ಕಲ್ಲ? ದಕ್ಷಿಣಾಗ್ನಿಗಲ್ಲ, ಆಹವನೀಯಕ್ಕೂ ಅಲ್ಲ. ಗಾರ್ಹಪತ್ಯಾಗ್ನಿಯನ್ನ ಪುನಃ ಸ್ಥಾಪನೆ ಮಾಡುವುದಕ್ಕೆ ಅಲ್ಲಿ ಅಗ್ನಿಮಂಥನ ಕಾರ್ಯಕ್ರಮ ಮಾಡ್ತಾರೆ. ಮಂಥನ ಕಾರ್ಯಕ್ರಮ ಅಂತ ನೋಡಿರ್ಬೋದು. ಅದರಲ್ಲಿ ಇವಾಗ ನಾವು ಮಾಡ್ತಾ ಇದ್ದೇವೆ. ಮೇ 17ನೇ ತಾರೀಕು ಇದೆಯಲ್ಲ, ಮೇ 17ನೇ ತಾರೀಕೆ ಬೆಳಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10 ಗಂಟೆ ಆಗುತ್ತೆ ಅಂತ ಕಾಣುತ್ತೆ, ಗೊತ್ತಿಲ್ಲ. 10 ಗಂಟೆ ಹೊತ್ತಿಗೆ ಅಗ್ನಿಮಂಥನ ಇಷ್ಟೆಲ್ಲ ಮಾಡಿಕೊಂಡು ಅಗ್ನಿಮಂಥನ ಕಾರ್ಯಕ್ರಮ ಅವತ್ತಿದೆ. ಎಲ್ಲರೂ ಬಂದು ನೋಡಿ ಅಗ್ನಿಮಂಥನ. ಅಲ್ಲಿ ಕಡಿತಾರೆ ಅಗ್ನಿನ, 2 ಹಿಟ್ಟು ಕಡಗೋಲು ಕಡಿದಾಗೆ. ಆ ಆರಣಿ, ಅಧರಾರಣಿ, ಉತ್ತರಾರಣಿ ಅಂತಕ್ಕಂಥದ್ದು ಅಗ್ನಿಮಂಥನ. ಆ ಅಗ್ನಿಮಂಥನ ಕಾರ್ಯಕ್ರಮ ಮಾಡಿ ಅಗ್ನಿ ಪ್ರತ್ಯಕ್ಷವಾದ ಮೇಲೆ ಅದನ್ನು ಆ ಗಾರ್ಹಪತ್ಯಾಗ್ನಿಯಲ್ಲಿ ಸ್ಥಾಪನೆ ಮಾಡಿ, ಅಲ್ಲಿ ಅದಕ್ಕೆ ಬೇಕಾದ ವಿಧಿವಿಧಾನ ಇದೆ. ದಕ್ಷಿಣಾಗ್ನಿಯಿಂದ ತರಬೇಕು, ಅದಕ್ಕೆ ಅದೆಲ್ಲ ಮಾಡಿಕೊಂಡು ಯಜ್ಞವನ್ನು ಮಾಡಿ. ಇಷ್ಟೆಲ್ಲ ಕಷ್ಟ. ಇವೆಲ್ಲ ಎಷ್ಟಾಗಬೇಕು ಅಂದರೆ, ಚಾಚು ಒಂದು ಕೂದಲಳೆಯಷ್ಟೂ ಕೂಡ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು. ಒಂದು ಕೂದಲ ಎಷ್ಟು ವ್ಯತ್ಯಾಸವಾದರೂ ಕೂಡ ಏನಾಗುತ್ತೆ, ಇದು ನಮಗೆ ಸಿದ್ಧಿಸೋದಿಲ್ಲ. ಹಾಗೆ ಒಂದು ಟಿ ವಿ ನೋಡಿ, ಪ್ರಿಂಟೆಡ್ ಸರ್ಕ್ಯೂಟ್ ಇರುತ್ತೆ ಅಲ್ವಾ, ಮದರ್ ಬೋರ್ಡೋ ಏನಿರುತ್ತಲ್ಲ, ಅಲ್ಲಿ ಏನು ಸರ್ಕ್ಯೂಟ್ಗಳು ಒಂದೇನಾದ್ರು ಕಿತ್ತೋಗ್ಬಿಡ್ಲಿ, ವರ್ಕ್ ಆಗುತ್ತಾ ನಿಮಗೆ? ಆಗಲ್ಲ. ಇಲ್ಲೂ ಅದೇ ಥರನೇ, ಒಂದು ಹೋಯ್ತು ವರ್ಕ್ ಆಗೋದಿಲ್ಲ. ಹೀಗೆ ಮಾಡಿ ಯಜ್ಞನ ಪ್ರಾರಂಭ ಮಾಡ್ತಾನೆ. ಅದು ಅಂದರೆ ಯಾಕೆ ಅಂದರೆ ಈ ಸತ್ರ ಇದು ಕೆಲವು ಮುಂದೆ ಕೆಲವು ಪ್ರಕರಣ ಬರ್ತೀವಿ, ಅದೆಲ್ಲ ಆವಾಗ ಇದು ನಮಗೆ ಗೊತ್ತಿದ್ರೆ ಸುಲಭ ಆಗ್ಬಿಡುತ್ತೆ ಅದನ್ನು. ಆ ಪ್ರಕರಣ ಇವೆಲ್ಲ ಮೀಮಾಂಸಾ ಪ್ರಕರಣ ಈ ಒಂದು ಪಾದದಲ್ಲಿ ಸ್ಪೆಷಲ್ ವಿಶೇಷವಾಗಿ ಬರ್ತಕ್ಕಂಥದ್ದು ಇರಲಿ. ಅಲ್ಲಿ ಏನು ಹೇಳಿದ್ರೆ ನಮಗೆ ಗೊತ್ತು. ಇನ್ನು ಕೌಶೀತಕಿನಾಮಪಿ ಅಗ್ನಿಷ್ಟೋಮಬ್ರ. ಇನ್ನು ಕೌಶೀತಕಿಗಳು ಋಗ್ವೇದ ನೋಡಿ, ಎಲ್ಲ ವೇದಗಳನ್ನು ತೊಗೊಂಡ್ಬಿಟ್ರು. ಅಥರ್ವ ವೇದ ಆಯಿತು, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಸಾಮವೇದ, ಈಗ ಋಗ್ವೇದ ಹೇಳ್ತಾರೆ. ಏನು ಆಚಾರ್ಯರು ಏನಪ್ಪ ಅದೇನು ಗೊತ್ತಿಲ್ಲ,
ಸರ್ವಜ್ಞನು ಅಂತ ಹೇಳೋಣ, ಏನೇ ಅದು ಹೇಳ್ತಾರೆ. ಕೌಶಿಕಕ್ಕೆ ನಾಮಪಿ ಅಗ್ನಿಷ್ಟೋಮ ಬ್ರಾಹ್ಮಣದಲ್ಲಿ ಹೇಳ್ತಾರೆ, ಬ್ರಹ್ಮವ ಅಗ್ನಿಷ್ಟೋಮೋ ಬ್ರಹ್ಮೈವ ತದ್ ಬ್ರಹ್ಮ ಅಲ್ಲ ಇದು ತಬ್ಬಿದ್ ಬಿಟ್ಟಿದೆ. ಒಂದು ಬ್ರಹ್ಮ ಬಿಟ್ಟೋಗ್ಬಿಟ್ಟಿದೆ ಸರ್, ಇಲ್ಲಿ ಹಾಕೊಳ್ಳಿ. ಬ್ರಹ್ಮ ನೋಡಿ, ಅಗ್ನಿಷ್ಟೋಮೋ ಬ್ರಹ್ಮೈವ, ಆಮೇಲಿಂದ ತದಹರ್ ಬ್ರಹ್ಮ ಅಂತಿರಬೇಕು. ಬ್ರಹ್ಮನ ಪದವೇ ಬಿಟ್ಟೋಗ್ಬಿಟ್ಟಿದೆ ಅಂತ ಕಾಳ್ತೀವಿ. ತದಹರ್ ಬ್ರಹ್ಮ, ಆಮೇಲಿಂದ ಬ್ರಹ್ಮಣೈವತೆ ಬ್ರಹ್ಮೋಪಯಂತಿ ತೇ ಅಮೃತತ್ವಮಾಪ್ನುವಂತಿ ಯೇ ತದಹರ್ ಉಪಯಂತಿ ಇತಿ. ಆ ಬ್ರಹ್ಮ ಹಾಕ್ಕೋಬೇಕು, ಬಿಟ್ಟೋಗ್ಬಿಟ್ಟಿದೆ. ಬ್ರಹ್ಮವ ಅಗ್ನಿಷ್ಟೋಮೋ. ನೋಡಿ, ಈ ಅಗ್ನಿಷ್ಟೋಮ ಇದೆಯಲ್ಲ, ನಾವು ಯಾಗ ಮಾಡ್ತಿದ್ದೀವಲ್ಲ, ಇದೇನಾಗಿದೆ, ಇದೇ ಬ್ರಹ್ಮ ಆಯ್ಕೆದ್ರೆ ಇರ್ತಕ್ಕಂಥದ್ದು. ಮತ್ತು ಬ್ರಹ್ಮೈವತತ್ ಅಹ, ಈ ಒಂದು ಹಗಲು ಇದೆಯಲ್ಲ, ದಿನ ಅಂತಕ್ಕಂಥದ್ದು ಹಗಲು, ಇದೇ ಬ್ರಹ್ಮ. ಮತ್ತು ಇನ್ನೊಂದು ಬ್ರಹ್ಮ ಇದೆ, ಬ್ರಹ್ಮ ಬಿಟ್ಟು ತಾದಾಹರ್ ಬ್ರಹ್ಮ ಅಂತ ಒಂದು ಬ್ರಹ್ಮ ಇರಬೇಕು. ಆಮೇಲಿಂದ ಬ್ರಹ್ಮಣೈವ, ಆಮೇಲಿಂದ ಮತ್ತು ಬ್ರಹ್ಮಣೈವ, ಈ ಬ್ರಹ್ಮದಿಂದಲೇ ಬ್ರಹ್ಮವನ್ನ ಪಡೆಯುತ್ತಾನೆ, ಸೇರುತ್ತಾನೆ, ಹೋಗಿ ಸೇರುತ್ತಾನೆ. ಸೇರಿದವನೇನು ಮಾಡ್ತಾನೆ, ತೇ ಅಮೃತತ್ವ ಆಪ್ನುಯಂತಿ, ಇದೆಲ್ಲ ಬಹುವಚನ ಇದೆ, ಅವರು ಪಡೆಯುತ್ತಾರೆ. ತೇ ಅವರು, ಹೋದವರು ಅಮೃತತ್ವವನ್ನು ಪಡೆಯುತ್ತಾರೆ. ಏತದಿದ್ರೆ ಅದು ಅಂತ ಹಾಕೋಬೇಕು. ಏತದಹರುಪಯಂತಿ ಇತಿ ಅಂದ್ರೆ ಯಾರು ಈ ಅಹ ದಿನ ಅಹಸು ದಿನ ಅಹಸ್ಸು ಅಂತ ಇದೆಯಲ್ಲ, ಅದನ್ನ ಉಪಯಂತಿ ಅಂದ್ರೆ ಇದನ್ನ ಉಪಾಸನೆ ಮಾಡುತ್ತಾರೋ, ಅನುಷ್ಠಾನ ಮಾಡುತ್ತಾರೋ, ಯಜ್ಞವನ್ನು ಮಾಡುತ್ತಾರೋ, ಅವರು ತೇ ಅಮೃತತ್ವ ಆಪ್ನುಯಂತಿ, ಅವರು ಅಮೃತತ್ವವನ್ನು ಪಡೆಯುತ್ತಾರೆ. ಇಷ್ಟನ್ನು ಮಂತ್ರ ಹೇಳಾಯ್ತು, ಹೌದು ತಾನೆ? ಇಷ್ಟು ಮಂತ್ರ ಹೇಳಾದ ಮೇಲೆ ಅಷ್ಟು 5 ವೇದಗಳಲ್ಲಿ, 5 ವೇದಗಳಲ್ಲಿ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಎರಡನ್ನೂ ಹೇಳಿದ್ರು. ಮಾಡಿಬಿಟ್ಟು ಏನಾಗುತ್ತೆ ನೋಡಿ, ಇಲ್ಲಿ ಈ ಸಂಶಯ ಬಂದ್ಬಿಡ್ತು. ಕಿಂ ಇಮೇ ಸರ್ವೇ ಪ್ರವಿದ್ಯಾದಯೋ ಮಂತ್ರಾಹ ಪ್ರವರ್ಗ್ಯಾದೀನಿ ಚ ಕರ್ಮಾಣಿ ವಿದ್ಯಾಸು ಉಪಸಂಹ್ರಿಯೇರನ್ ಕಿಂ ವಾ ನೋಪಸಂಹ್ರಿಯೇರನ್ ಇತಿ ಮೀಮಾಂಸಾಮಹೇ. ಆಚಾರ್ಯ ಒಂದು ಏನಿದು ಆ ಗತ್ತು ಶೈಲಿ ನೋಡಿ. ಈ ಎಲ್ಲ ಮಂತ್ರ ಇಷ್ಟದ ನಾವು ಹೇಳಿದ್ವಲ್ಲ, ಉದಾಹರಣೆ ಕೊಟ್ವಿ, ಅಲ್ಲಿ ಏನು ಬಂತು, ಇಲ್ಲಿ ಆ ಪ್ರವಿದ್ಯಾದಯೋ ಮಂತ್ರ, ವೇದ್ಯ ಮಂತ್ರಗಳು ಬಂತು, ಮತ್ತೆ ಪ್ರವರ್ಗ್ಯ ಮಂತ್ರಗಳು ಬಂತು. ವೇದ್ಯ ಮಂತ್ರಗಳು ಮೊದಲನೇದು, ಅಥರ್ವಣಿಕರು ಹೇಳ್ತಕ್ಕಂಥ ಸರ್ವಂ ಪ್ರವಿದ್ಯಾ ಹೃದಯ ಪ್ರವಿದ್ಯಾ ದಮನಿ ಪ್ರವಿದ್ಯಾ ಅವೇದ್ಯ ಮಂತ್ರಗಳು. ಇನ್ನು ಬಾಕಿ ಇವು ಪ್ರವರ್ಗ್ಯ ಮಂತ್ರಗಳು. 2 ಬಂತು. 2 ಇದೆಯಲ್ಲ, ಇದು ಈ ಅದೇ ಪ್ರಕರಣದಲ್ಲಿ, ಯಾವುದು ಆತ್ಮವಿದ್ಯಾ ಪ್ರಕರಣದಲ್ಲಿ ಬಂದಿರುವ ಉಪನಿಷತ್ತಿನಲ್ಲಿ ಬಂದಿರುವುದರಿಂದ ಇದನ್ನ ಒಂದಕ್ಕೊಂದು ಉಪಸಂಹ್ರಿಯೇರ, ಇದನ್ನು ನಾವು ಪರಸ್ಪರ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕೋ, ಕಿಂ ವಾ ನೋಪಸಂಹ್ರಿಯೇರನ್, ಅಲ್ಲದೆ ಇದನ್ನ ಉಪಸಂಹಾರ ಮಾಡಿಕೊಳ್ಳಬಾರದು. ಆಯ್ತು ನೋಡಿ, ಎಂಥ ಒಂದು ಸಬ್ಜೆಕ್ಟ್ ವಿಷಯ ಇದು, ಎಂಥ ಆಳವಾದ ವಿಷಯ. ಎಷ್ಟು ಮೀಮಾಂಸಾ ಜ್ಞಾನ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ಬೇಕು. ಅದು ಯಾರಿಗೆ ಸಾಧ್ಯ ಅಂದರೆ ಈ ಅಪ್ಪಯ್ಯ ದೀಕ್ಷಿತರು ಇಂಥವರು ಸಾಧ್ಯ. ಅಪ್ಪಯ್ಯ ದೀಕ್ಷಿತರು ಅವರು ಪರಶಿವನ ಅವತಾರ ಅಂತಾರೆ, ಸರಸ್ವತಿನ ಅವತಾರ ಅಂತ ಅಂತಾರೆ, ಅದು ಗೊತ್ತಿಲ್ಲ. ಒಟ್ಟಲ್ಲಿ ಅವರದ್ದು ಒಂದು ಇದು ವ್ಯಾಖ್ಯಾನದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. 2 ವಾಕ್ಯ ಒಂದೇನೋ ಒಂದು ಬೇಕಾದ್ರೆ ಹೇಳ್ಬೋದು, ನೋಡೋಣ. ಹೀಗೆ ಅದನ್ನು ಉಪಸಂಹಾರ ಮಾಡಿಕೊಳ್ಳಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ. ಆಯ್ತು ಸ್ವಾಮಿ, ಇಲ್ಲಿ ಯಾಕೆ ಈ ಸಂಶಯ ಬಂತು ನಿಮಗೆ? ಪೂರ್ವಪಕ್ಷಿ ಎದ್ಬಿಟ್ಟ. ಪೂರ್ವಪಕ್ಷಿ ಎದ್ದ ತಕ್ಷಣ ಯಾಕೆ ಸ್ವಾಮಿ ಸುಮ್ಮನೆ ಒಂದು ನೀವು ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ, ಇಲ್ಲಿ ವಿಚಾರ ಮಾಡತಕ್ಕಂಥದ್ದು ಏನಿದೆ, ಯಾಕಪ್ಪ ಹಾಗೆ ಹೇಳ್ತಾ ಇದೀಯಾ? ಹೌದು ಸ್ವಾಮಿ, ಎಲ್ಲಿ ಬಂದಿದೆ ಇದು ನೋಡಿ. ಉಪನಿಷತ್ತಿನ ಆರಂಭದಲ್ಲಿ ಉಪನಿಷತ್ತುಗಳಲ್ಲಿ 4 ವೇದಗಳಿಗೂ ಸಂಬಂಧಪಟ್ಟ 5 ವೇದಗಳಿಗೂ ಸಂಬಂಧಪಟ್ಟ ಉಪನಿಷತ್ತುಗಳ ಬಂದಿದೆ ನೋಡಿ. ಆ ಉಪನಿಷತ್ತುಗಳ ಸಮೀಪದಲ್ಲಿ ಅಲ್ಲಿಯೇ ಬಂದಿರುವುದರಿಂದ
ಏನು ಮಾಡಬೇಕು, ತೆಗೆದುಕೊಳ್ಳಬೇಕೋ ಬಿಡಬೇಕೋ ಅಂತಕ್ಕಂಥ ಪ್ರಶ್ನೆ ನಿಮ್ಗೆ ಯಾಕೆ ಸ್ವಾಮಿ ಬಂತು? ಅದೇ ಪ್ರಕರಣ, ಅದೇ ಪುಸ್ತಕ, ಅಲ್ಲೇ ಮುಂದೆ ಕಂಟಿನ್ಯೂಯೇಷನ್. ಆದ್ದರಿಂದ ತೆಗೆದುಕೊಳ್ಳಲೇಬೇಕು. ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ, ಅದಕ್ಕೆ ಅಂಗವಾಗಿಯೇ ಬಂದಿದೆ ಅಂತ ಹೇಳೋಣ. ಅದರಲ್ಲಿ ಏನು ಸಂಶಯ ಇದೆ? ಸಂಶಯಕ್ಕೆ ಅವಕಾಶವೇ ಇಲ್ಲವಲ್ಲ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಆ ಪೂರ್ವ ಪಕ್ಷಿ ಬಂತು. ಅದಕ್ಕೆ ಆ ಪೂರ್ವ ಪಕ್ಷಿಯ ಭಾಗ ನಾವಿನ್ನೂ ನೋಡಿಲ್ಲ, ಅದನ್ನು ನಾಳೆ ನೋಡೋಣ. ಪೂರ್ವ ಪಕ್ಷ ಏನು ಹೇಳ್ತಾ, ಇಷ್ಟು ನಾನು ಹೇಳಿದ್ನಲ್ಲ ಈಗ, ಅದನ್ನೇ ಹೇಳ್ತಾನೆ ನಾವು ಪೂರ್ವ ಪಕ್ಷಿ. ಅದನ್ನ ನಾಳೆ ನೋಡೋಣ. ಅದಾದ ಮೇಲೆ ಆಚಾರ್ಯ ಹೇಳ್ತಾರೆ, ಇಲ್ಲಪ್ಪ ನೀ ತಪ್ಪು ತಿಳಿದಿದೀಯಾ, ಇದನ್ನು ವಿಚಾರ ಮಾಡಲೇಬೇಕು. ಇದನ್ನು ವಿಚಾರ ಮಾಡಿ ನೋಡಿ, ನಮ್ಮ ಸಿದ್ಧಾಂತವ ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅಂಗವಾಗಿ ಬೆಲೆ ಬರ್ತಕ್ಕಂಥದ್ದು. ಪೂರ್ವ ಪಕ್ಷಿ ಏನು ಹೇಳ್ತಾನೆ ಅಂತ ಅನ್ನೋದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.